ಇನ್ನು ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಚಾಲನೆ ಸಿಕ್ಕಿದೆ. ಧ್ವಜಾರೋಹಣ ಮೂಲಕ ಚಾಲನೆ ಸಿಕ್ಕಿದ್ದು 10 ದಿನಗಳ ಕಾಲ ಬೆಂಗಳೂರು ಕರಗ ನಡೆಯಲಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಐತಿಹಾಸಿಕ ಬೆಂಗಳೂರು ಕರಗ ಶಕ್ತ್ಯೋತ್ಸವಕ್ಕೆ ವಿದ್ಯುಕ್ತ ಚಾಲನೆ. 10 ದಿನಗಳ ಕಾಲ ದ್ರೌಪದಮ್ಮನಿಗೆ ವಿಶೇಷ ಪೂಜೆ ಅಲಂಕಾರ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಮಹೋತ್ಸವ ಶುರುವಾಗಿದೆ. ನಗರಪೇಟೆಯಲ್ಲಿರುವ ಧರ್ಮರಾಯ ದೇವಸ್ಥಾನದಲ್ಲಿ ಪದ್ಧತಿಯಂತೆ ಬಿದಿರಿನ ಬೊಂಬನ್ನ ಪೂಜೆ ಮಾಡಿ ತಂದು ಧ್ವಜಸ್ತಂಭಕ್ಕೆ ಅಣಿಗೊಳಿಸಿ ವಿದ್ಯುಕ್ತ ಚಾಲನೆ ನೀಡಲಾಗಿದೆ. ಈ ಬಾರಿಯೂ ಜ್ಞಾನೇಂದ್ರ ಕರಗ ಹೊರಲಿದ್ದು ಸತತ 15ನೇ ಬಾರಿಗೆ ಕರಗ ಹೊರುವ ದಾಖಲೆ ಬರೆಯಲಿದ್ದಾರೆ. ಇನ್ನು ಯಾವ್ಯಾವ ದಿನ ಏನೆಲ್ಲಾ ಕಾರ್ಯಕ್ರಮಗಳಿರುತ್ತೆ ಅಂತ ನೋಡೋದಾದ್ರೆ, ನಿನ್ನೆ ನಿಗದಿಯಂತೆ ಧ್ವಜಾರೋಹಣ ನೆರವೇರಿದ್ದು, ಇಂದಿನಿಂದ ಏಪ್ರಿಲ್ 8ರವರೆಗೆ ನಿತ್ಯ ವಿಶೇಷ ಪೂಜೆ ಮಹಾಮಂಗಳಾರತಿ ನೆರವೇರಲಿದೆ. ಏಪ್ರಿಲ್ 9ರಂದು ಆರತಿ ದೀಪಗಳ ಸೇವೆ ನಡೆಯಲಿದೆ. ಏಪ್ರಿಲ್ 10ರ ಗುರುವಾರ ಹಸಿಕರಗ, ಏಪ್ರಿಲ್ 11ರಂದು ಹೊಂಗಲು ಸೇವೆ, ಏಪ್ರಿಲ್ 12ರಂದು ಕರಗ ಶಕ್ತ್ಯೋತ್ಸವ ಮತ್ತು ಧರ್ಮರಾಯ ಸ್ವಾಮಿ ರಥೋತ್ಸವ, ಏಪ್ರಿಲ್ 13ಕ್ಕೆ ಪುರಾಣ ಪ್ರವಚನ ಮತ್ತು ಗಾವು ಶಾಂತಿ, ಏಪ್ರಿಲ್ 14ರ ಸೋಮವಾರ ವಸಂತೋತ್ಸವ ಧ್ವಜಾರೋಹಣ ನೆರವೇರಲಿದೆ. ಬೆಂಗಳೂರು ಐತಿಹಾಸಿಕ ಕರಗವನ್ನ ವಾಹಿನಿಕುಲ ಕ್ಷತ್ರಿಯ ಸಮುದಾಯ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರ್ತಿದೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಆಗಮಿಸುತ್ತಾರೆ. ಶಿವಪ್ರಸಾದ್, TV9 ಬೆಂಗಳೂರು.